ಬ್ಲಾಗ್ಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫಂಕ್ಷನ್ ವ್ಲಾಗ್ ಮುಗ್ದಾಗಿಂದ ನಾನು ಮಾಡ್ತಿರೋ ಇದು ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು. ನನಗೆ ಸ್ವಲ್ಪ ಅಲ್ಲೆಲ್ಲ ಹೋಗಿ ಟ್ರಾವೆಲಿಂಗ್ ಎಲ್ಲ ಮಾಡಿ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ನ ತುಂಬಾ ಲೇಟಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ಅಲ್ಲಿಗಂಟ ಫಂಕ್ಷನ್ ವ್ಲಾಗ್ ವೀಡಿಯೋನೆಲ್ಲ ಹಾಕಿದ್ದೀನಿ. ಪ್ರತಿಯೊಂದು ನಾನು ಅದರ ಮೂಮೆಂಟ್ ನಾನು ಯಾವ್ಯಾವ ಥರ ಎಂಜಾಯ್ ಮಾಡಿದ್ದೀವಿ, ಪ್ರತಿಯೊಂದು ವ್ಲಾಗು ಕೂಡ ನಾನು ಫಂಕ್ಷನ್ ಮೆಮೊರಿಬಲ್ ಡೇ ಏನೇನಿದೆ, ಸೊ ನಾವಲ್ಲಿ ಯಾವ್ಯಾವ ಥರ ಎಂಜಾಯ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವೀಡಿಯೋನ ನಾನು ಒಂದೊಂದು ಕ್ಯಾಪ್ಚರ್ ಮಾಡಿ ಒಂದು ಬಿಡದೆ ಇದ್ದಂಗೆ ಹಾಕಿದ್ದೀನಿ. ಸೊ ಫಂಕ್ಷನ್ ವಿಷಯ ಬಂದಾಗ ನಿಜವಾಗ್ಲೂ ಫಂಕ್ಷನ್ ತುಂಬ ಚೆನ್ನಾಗೇ ನಡೀತು. ಹಾಗೆ ನಾವು ಚೂಸ್ ಮಾಡಿರೋಂಥ ಸುವರ್ಣ ಭೂಮಿ ಫಾರ್ಮ್ ಹೌಸ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಲೈಕ್ ಈ ನನಗೆ ಏನಂತಾರೆ, ಈ ರೆಸಾರ್ಟ್ಗಳೆಲ್ಲ ಹೋದ್ರೆ ಆಟ ಆಡೋದ್ರಲ್ಲೇ ಸ್ವಲ್ಪ ಹಲ್ಲದ ಜನ ಜಿಪ್ ಲೈನ್ ಆಡೋಕೆ ಹೋದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಅರ್ಧ ಜನ ಬರೀ ಓಡಾಡೋದೇ ಆಗ್ಬಿಡ್ತಿತ್ತು. ಬಟ್ ಇಲ್ಲಿ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ, ನಾವು ರೆಸಾರ್ಟ್ ಇದು ಫಾರ್ಮ್ ಹೌಸಿಗೆ ಎಂಟ್ರಿ ಆಗ್ತಿದ್ದಾಗ ನಗಕ್ಕೆ ಸ್ಟಾರ್ಟ್ ಮಾಡಿದ್ದು, ವಾಪಸ್ ಬರೋವರೆಗೂ ನಗ್ದಿದ್ವಿ. ಪೂರ್ತಿ ಇದಿಷ್ಟು ನೋವು ಬಂದ್ಬಿಟ್ಟಿತ್ತು. ನಗ್ದು ನಕ್ಕಿದ್ರೇ ನೋವು ಬರ್ತಿತ್ತು. ಒಂದೆರಡು 3 ದಿನ ಇಲ್ಲಿ ಮನೆಗೆ ಬಂದಮೇಲೆ. ಸೊ ನಾವು ಅಷ್ಟೊಂದು ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇದು ಒಂಥರ ಮರೆಯೋಕ್ಕಾಗ್ದಿರೋಂಥ ಫಂಕ್ಷನ್ ಅಂತಲೇ ಹೇಳ್ಬೋದು. ಸೊ ನನ್ನ ಚಾನಲ್ ನಾನೇ ನೋಡೋಕ್ಕಾಗಲ್ಲ, ಬಟ್ ನನ್ನ ವೀಡಿಯೋ ಸಪ್ರೇಟ್ ಇದೆ, ನನ್ನ ಫೋನಲ್ಲಿ ವೀಡಿಯೋ ಇದೆ. ಒಂದ್ಸತಿ ನಾನು ಅದನ್ನು ನೋಡಿದ್ರೆ ನಂದು ಏನೇ ಟೆನ್ಷನ್ ಇದ್ರೂ ನಾನು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಅವ್ರಿಗೆ ನಾನ್ ವೆಜ್ ಏನೂ ತಿನ್ನೋಕ್ಕಾಗಿಲ್ಲ ಪಾಪ. ಇಲ್ಲಿ ಬಂದಮೇಲೆ ಅವರು ಅಡುಗೆ ಮಾಡ್ಕೊಳ್ಳೋದೇ ಕಡಿಮೆ. ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚಿಕನ್ ಗ್ರೇವಿ ಮಾಡಿದ್ದೆ, ಅದನ್ನು ನಾನು ನಿಮ್ಮಿಂದ ತರ್ತಿದ್ದೀನಿ. ಸೊ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದು ಅಲ್ಲೆಲ್ಲ ಫುಲ್ಲು ಬಿಸಿಲು ಬಿದ್ದು ನನ್ನ ಸ್ಕಿನ್ ಪೂರ್ತಿ ಟ್ಯಾನ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನನ್ನ ಸ್ಕಿನ್ ಟ್ಯಾನ್ ಆದಾಗ ನಾನು ಯಾವ ಥರ ಫೇಸ್ ಪ್ಯಾಕ್ ಮಾಡ್ಕೊತೀನಿ, ಹಾಗೆ ನನ್ನ ಸ್ಕಿನ್ಗೆ ನಾನು ಯಾವ ಥರ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಇವತ್ತು ನಾನು ಮುಂದೆ ಇಡ್ತಿದ್ದೀನಿ. ನಾನು ಈ ಪ್ಯಾಕನ್ನು ಯೂಸ್ ಮಾಡಿ ನಾನು ಈ ಥರ ಸ್ಕಿನ್ನ ನಾನು ತಂದ್ಕೊಂಡೆ. ಸೊ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಮಗೆ ಆದಂಥ ಒಂದು ಟೈಮ್ಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಹುಡುಗಿಗೂ. ಸೊ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗಿಂದ ನನ್ನ ಸ್ಕಿನ್ ಕೇರ್ ಬಗ್ಗೆ, ನನ್ನ ಹೇರ್ ಕೇರ್ ಬಗ್ಗೆ ಸ್ವಲ್ಪ ಕೇರ್ ಮಾಡೋದು ಹೇಳ್ಬಿಟ್ಟಿದ್ದೆ. ಹಾಗಂತ ಅಂದ್ಬಿಟ್ಟು ಅಷ್ಟು ನೆಗ್ಲೆಕ್ಟ್ ಏನಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟಿಂಗಲ್ಲಿ ನನ್ನ ಫೇಸ್ ಈ ಥರ ಇತ್ತು, ಫುಲ್ ಪಿಂಪಲ್ಸ್ ಆಗಿಬಿಟ್ಟು ಮಾರ್ಕೆಲ್ಲ ಉಳ್ಕೊಂಡು ಅದನ್ನು ಹೋಗ್ಸೋದಕ್ಕೆ ನನಗೆ ಬಂದು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಅಷ್ಟೊಂದು ಇಕ್ಕಟ್ಟು ಅನಿಸೋದು ನನ್ನ ಫೇಸ್. ಆಮೇಲೆ ಲಾಸ್ಟ್ ನನ್ನ ಸ್ಕಿನ್ನೆಲ್ಲ ಕ್ಲಿಯರಾಗಿ ನೋಡೋ ಅಭ್ಯಾಸ ಇರೋರು ನಮ್ಮ ಊರಲ್ಲೆಲ್ಲರೂ. ಸೊ ನಾನು ಆ ಥರ ಮುಖ ಇಟ್ಕೊಂಡು ಏನಿದೆ ಇಷ್ಟೊಂದು ಮುಖಗಳು, ಯಾಕೆ ಇಷ್ಟೊಂದು ಪಿಂಪಲ್ಸ್ ಆಗಿದೆ ಅಂತೆಲ್ಲ ಕೇಳೋರು. ಪಿಂಪಲ್ಸ್ಗಳೆಲ್ಲ ಆಗ್ಬಿಟ್ಟು ಫುಲ್ಲು ನಾನು ಕ್ರೀಮ್ನೆಲ್ಲ ಚೇಂಜ್ ಮಾಡಿದ್ದೋ ಏನೋ ಗೊತ್ತಿಲ್ಲ, ಫುಲ್ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಪಿಂಪಲ್ಸ್ ಆಗಿ ನಮ್ಮ ಕಪ್ಪು ಕಳೆಗಳೆಲ್ಲ ಹಾಗೆ ಉಳ್ಕೊಬಿಟ್ಟಿತ್ತು. ಯಾವುದಾದ್ರು ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ನಾನು ಒಂದು 2-3 ಟ್ರೈ ಮಾಡಿದೆ, ಬಟ್ ಯಾವುದು ನನಗೆ ಅಡ್ಜಸ್ಟ್ ಆಗಿಲ್ಲ. ಸೊ ಫಸ್ಟ್ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ನನ್ನ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಒಂದೊಂದ್ಸತಿ ಎಲ್ರಿಗೂ ಕಾಮನ್ ಅದು, ಎಲ್ಲ ಟೆನ್ಷನ್ ತಲೆ ಮೇಲೆ ಕೂತ್ಕೊಂಡಾಗ ನಾವು ಯಾವುದು ಯೂಸ್ ಮಾಡಬೇಕು, ಯಾವುದು ಬಿಡಬೇಕು, ನಾವು ಇಷ್ಟೇ ಯೂಸ್ ಮಾಡೋದು ಸ್ಕಿನ್ ಹಾಳಾಗ್ತಿದೆ ಅನ್ನೋದೇ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಫಸ್ಟು ನಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ, ಸೊ ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಅದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಡ್ರೈಯಾ, ಕಾಂಬಿನೇಷನ್ ಸ್ಕಿನ್ ಅಥವಾ ಆಯಿಲ್ ಸ್ಕಿನ್ ಅನ್ನೋದನ್ನ ನಾವು ಕರೆಕ್ಟಾಗಿ ತಿಳ್ಕೊಬೇಕಾಗತ್ತೆ. ಸೊ ಅದಾದಮೇಲೆ ನಾವು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಬೋದು. ನಾನು ಹೇಳೋ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡೋದು ಆಲ್ ಸ್ಕಿನ್ ಟೈಪ್ಸ್ ಅಂತಲೇ ಹೇಳ್ಬೋದು. ಅದು ಮುಲ್ತಾನ್ ಮಟ್ಟಿ. ನಾನು ಇದರಲ್ಲಿ ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ತಿರೋ ಒಂದು ಪ್ರಾಡಕ್ಟು ಮುಲ್ತಾನ್ ಮಟ್ಟಿ ಅಂತಲೇ ಹೇಳ್ಬೋದು. ಮುಲ್ತಾನ್ ಮಟ್ಟಿ ಒಂದು ನೈಸರ್ಗಿಕವಾದ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದು ನಮ್ಮ ಫೇಸಲ್ಲಿರೋ ಆಯಿಲ್ನ ತೆಗೆದು ಹಾಕುತ್ತೆ, ಹಾಗೆ ಡೆಡ್ ಸ್ಕಿನ್ನ ತೆಗೆದು ಹಾಕುತ್ತೆ. ತುಂಬಾ ಉಪಯುಕ್ತವಾದ ಒಂದು ಪ್ಯಾಕ್ ಅಂತಲೇ ಹೇಳ್ಬೋದು.
ಇದ್ರ ಜೊತೆ ನಾನು ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ಒಂಥರ ಡಲ್ನೆಸ್ ಫೇಸಿಗೆ ಒಂಥರ ಗ್ಲೋನೆಸ್ ಬಂದಂಗೆ ಫೀಲ್ ಆಗುತ್ತೆ. ಸೊ ಎರಡು ಮಿಕ್ಸ್ ಮಾಡಿ ಹಚ್ಚೋದಿಲ್ಲ. ಈ ಫೇಸ್ ಪ್ಯಾಕ್ನ ತೋರಿಸೋದಕ್ಕಿಂತ ಮುಂಚೆ ನಂದು ಇವತ್ತು ಮಾರ್ನಿಂಗ್ ರೋಟೀನ್ ಯಾವ ಥರ ಇತ್ತು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬೆಳಿಗ್ಗೆ ಬೇಗನೆ ಎದ್ದು ದೇವರಿಗೆಲ್ಲ ದೀಪ ಎಲ್ಲ ಹಚ್ಚಿ ನಾನು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಡುಗೆ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಕವಿತಕ್ಕ ಬಂದರು. ಹಿಂದ್ಗಡೆ ಇರೋ ನಲ್ಲಿಕಾಯಿನ ಕಿತ್ಕೊಡಿ ಅಂತ ಅಂದ್ಬಿಟ್ಟು. ನಲ್ಲಿಕಾಯಿ ಅಂತೂ ಎಷ್ಟು ಬಿಟ್ಟಿತ್ತು ಅಂತ ಅಂದರೆ ಅವರು ಅಷ್ಟು ಒಂದ್ಸತಿ ಅಷ್ಟೇ ಅವರು ಇದು 3ನೇ ಸತಿ ಕಿತ್ಕೊಂಡು ಹೋಗ್ತಿರೋದು. 3ನೇ ಸತಿನೂ 2ನೇ ಸತಿ ಇದಕ್ಕಿಂತ ಜಾಸ್ತಿನೇ ಕಿತ್ಕೊಂಡು ಹೋಗಿದ್ರು. ಇದು 3ನೇ ಸತಿ. ತುಂಬಾ ಅವ್ರಿಗೆ ಇಷ್ಟ ಅಂತೆ, ಅಂದರೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಅಂತ ಅವ್ರಿಗೆ. ಅದಕ್ಕೋಸ್ಕರ ಅವರು ಇದನ್ನು ಕಿತ್ಕೊಂಡು ಹೋದರು. ಉಪ್ಪಿನಕಾಯಿ ಹಾಕಿದಾಗೆಲ್ಲ ನಮಗೂ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು ಉಪ್ಪಿನಕಾಯಿ ಎಲ್ಲ. ಒಂದ್ಸತಿ ಏನಾದರೂ ಬಿಟ್ಟರೆ ಅವ್ರ ಕಡೆಯಿಂದ ನಾನು ರೆಸಿಪಿನ ಕೇಳಿ ನಾನು ನಿಮಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಅವರು ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸಕ್ಕತ್ತಾಗಿರುತ್ತೆ ಅವ್ರು ಮಾಡೋ ಉಪ್ಪಿನಕಾಯಿ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಾಯ್ ಮಾಡ್ಬಿಟ್ಟು ಹೋಗ್ರಿ. ಅಡುಗೆಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಅವರು ಕುತ್ಕೊಂಡೆಲ್ಲ ಹೊರಟ್ಬಿಟ್ರು. ನಾನು ಕೂಡ ಈಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ನಾನು ಒಂದು ಕಡೆಗೆ ಎಣ್ಣೆ ಹಾಕಿ ಅದಕ್ಕೆ ನಾನು ಈ ಶುಂಠಿ, ಬೆಳ್ಳುಳ್ಳಿ, 4 ಲವಂಗ, 1 ಇಂಚು ಚಕ್ಕೆ ಅಷ್ಟನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಗೆ ಸೋಂಪನ್ನ ಹಾಕ್ಕೊಂಡು ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಎಳ್ಳನ್ನ ಹಾಕೋತಾ ಇದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಬೇಬಿ ಗೋಡಂಬಿನ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಫ್ರೈ ಎಲ್ಲ ಮಾಡ್ಕೊಂಡೆಲ್ಲ ಆದಮೇಲೆ ನಾನು ಒಂದು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಪೂರ್ತಿಯಾಗಿ ಫ್ರೈ ಆಗಬೇಕಾಗುತ್ತೆ. ಹಾಗೆ 1 ಹಿಡಿ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಫ್ರೈ ಎಲ್ಲ ಆದಮೇಲೆ ಇದನ್ನು ಆರಕ್ಕೆ ಬಿಟ್ಟು ನಾನು ಒಂದು ಜಾರಿಗೆ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಈ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಅದೇ ಕಡೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಇದು ಪೂರ್ತಿ ಹಾಕ್ಕೊಂಡು ಫ್ರೈ ಎಲ್ಲ ಮಾಡ್ಕೊಂಡೆಲ್ಲ ಆದಮೇಲೆ ನಾನು ತೊಳೆದಿಟ್ಟಿರೋ ಚಿಕನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಪೂರ್ತಿ ಒಗ್ಗರಣೆ ಎಲ್ಲ ಕೊಟ್ಟಿದ್ದೆಲ್ಲ ಆದಮೇಲೆ ನಾನು MTR ಸ್ಪೈಸಿ ಸಾಂಬಾರ್ ಪೌಡರ್ ಬರುತ್ತಲ್ಲ ಅದನ್ನು ನಾನು ಇದರಲ್ಲಿ ಬಳಸ್ಕೋತಾ ಇದ್ದೀನಿ. ಇದನ್ನು ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಫಸ್ಟು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಆದಮೇಲೆ ನಾನು 1 ಕಪ್ ಆಗೋಷ್ಟು ನಾನು ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಇದನ್ನು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ನೀರು ಬಿಟ್ಕೋಬೇಕು, ಸ್ವಲ್ಪ ಬೇಕಿದು ಚಿಕನ್ ಎಲ್ಲ ನೋಡಿ ಈ ಥರ ಪೂರ್ತಿಯಾಗಿ ನೀರು ಬಿಟ್ಕೊಳ್ಳುತ್ತೆ. ಈ ಥರ ಎಲ್ಲ ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ನಾನು ಇದನ್ನು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಬ್ಬಿರೋಂಥ ಮಸಾಲೆಗಳನ್ನ ಹಾಕ್ಬಿಟ್ಟು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾನು ನೀರನ್ನ ಹಾಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸಾಂಬಾರು ಥರ ಮಾಡ್ತಿರೋದು, ಸಾಂಬಾರು ವಿತ್ ಗ್ರೇವಿ ಎರಡಕ್ಕೂ, ಅನ್ನಕ್ಕೂ ಹಾಗೆ ಚಪಾತಿ ಮುದ್ದೆಗೆಲ್ಲದಕ್ಕೂ ಸೂಟಬಲ್ ಆಗೋ ಥರ ನಾನು ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ 1-2 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಹಾಕಿ ರೆಡಿ ಮಾಡಿದ್ರೆ ರೆಡಿ ಆಯಿತು ಚಿಕನ್ ಗ್ರೇವಿ. ತುಂಬಾ ಚೆನ್ನಾಗಿ ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ ಏನಂತನಾದರೂ ಕರಿಬೋದು. ಸಕ್ಕತ್ತಾಗಿರುತ್ತೆ ಇದ್ರ ಟೇಸ್ಟ್ ಅಂತೂ. ನಾವು ಇದರಲ್ಲಿ MTR ಸಾಂಬಾರು ಪೌಡ್ರ್ ಬಳಸಿರೋದ್ರಿಂದ. ಹಾಗೆ ಮಳೆ ಬರ್ತಿತ್ತು, ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹಿಂದ್ಗಡೆ ಕೆಲಸ ಆಯ್ತೆಲ್ಲ ಮುಗಿಸ್ಕೊಂಡು ಇವಾಗ ಫೇಸ್ ಪ್ಯಾಕ್ನ ಹಾಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ತಗೊಂಡಿರೋದು ಹರ್ಬಲ್ ಮುಲ್ತಾನ್ ಮಟ್ಟಿ ಫೇಸ್ ಪ್ಯಾಕು. ಇದಂತೂ ನನಗೆ ಇದನ್ನು ತುಂಬ ದಿನದಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಮಿನಿಮಮ್ ಅಂದರೂ ಒಂದು ವರ್ಷದಿಂದನೂ ನಾನು ಈ ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಮುಲ್ತಾನ್ ಮಟ್ಟಿ. ಹಾಗೆ ನಾನು ಇನ್ನೊಂದು ಪ್ರಾಡಕ್ಟ್ ಬಂದುಬಿಟ್ಟು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಆರೆಂಜ್ ಪೀಲ್ ಪೌಡರ್ ಅಂತ. ಇದು ಪರ್ಪಲಲ್ಲೆಲ್ಲ ಹಾಗೆ ಪರ್ಪಲ್ ನಾಯಕದಲ್ಲೆಲ್ಲ ಕಡೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಪರ್ಪಲಲ್ಲಿ ತರಿಸ್ಕೊಂಡಿದ್ದು. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. 1 ಬೌಲ್ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಆಲ್ಪ್ಸ್ ಗುಡ್ನೆಸ್
ಪೀಲ್ ಪೌಡರ್ ಅಂದರೆ ಆರೆಂಜ್ ಪೀಲ್ ಪೌಡರ್ನ ಹಾಕೋತಾ ಇದ್ದೀನಿ. ಅದೇ 1 ಸ್ಪೂನ್ ಅಳತೆಗೆ ನಾನು ಮುಲ್ತಾನ್ ಮಟ್ಟಿನೂ ಕೂಡ ಹಾಕೋತಾ ಇದ್ದೀನಿ. ನನ್ನ ಸ್ಕಿನ್ನು ಡ್ರೈ ಆಗಿರೋದ್ರಿಂದ ನಾನು ಕಾಯಿಸ್ತಾ ಇರೋವಂಥ ಹಾಲನ್ನ ತೊಗೊಂಡು ಈ ಥರ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಾವು ಏನನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಆಯಿಲ್ ಸ್ಕಿನ್ ಅವ್ರಿಗೆ ಬೇರೆ ಇರುತ್ತೆ, ಡ್ರೈ ಸ್ಕಿನ್ ಅವ್ರಿಗೆ ಬೇರೆ ಇರುತ್ತೆ. ನಮ್ಮದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಮಗೆ ಈ ಥರದ್ದೆಲ್ಲ ಬಳಸೋದ್ರಿಂದ ನಮಗೆ ಸ್ಕಿನ್ ಡ್ರೈ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಲನ್ನ ಹಾಕ್ಕೊಂಡು ಈ ಥರ ಕಾಯಿಸ್ತಾರೋ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ತುಂಬ ಗಟ್ಟಿ ಆಗಿಬಿಟ್ಟಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನನ್ನ ಫೇಸಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮುಲ್ತಾನ್ ಮಟ್ಟಿ ಜೊತೆ ನಾನು ಆಲ್ಸ್ ಗುಡ್ನೆಸ್ ಅವ್ರದ್ದು ಆರೆಂಜ್ ಪೀಲ್ ಪೌಡರ್ನ ಬಳಸ್ತಿದ್ದೀನಲ್ಲ, ಅದು ತುಂಬಾ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡಿರೋ ಪ್ರಕಾರ ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಹಂಗಂತ ಅಂದ್ಬಿಟ್ಟು ಆಯಿಲ್ ಸ್ಕಿನ್ ಅವ್ರು ಹಚ್ಚಲ್ಲ ಅಂತಲ್ಲ. ಸೊ ಆಯಿಲ್ ಸ್ಕಿನ್ ಅವ್ರಿಗೂ ತುಂಬಾ ಚೆನ್ನಾಗಿರೋವಂಥ ಪ್ರಾಡಕ್ಟ್ ಇದು. ಇದನ್ನು ಹಚ್ಚೋದ್ರಿಂದ ನಮ್ಮ ಡಲ್ನೆಸ್ ಎಲ್ಲ ಹೋಗಿ ಸ್ವಲ್ಪ ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಸ್ಕಿನ್ ನೈಸಾಗಿ ಸ್ಮೂತ್ ಆಗುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇದನ್ನು ಯೂಸ್ ಮಾಡ್ತಿದ್ದಂಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ, ಡಾರ್ಕ್ ಸ್ಪಾಟ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಇದನ್ನು ಒಂದು ವಾರದಲ್ಲಿ 2 ಸತಿ ಯೂಸ್ ಮಾಡಿದ್ರೂ ನಿಮ್ಮ ಸ್ಕಿನ್ ಬೇಗ ರಿಕವರಿ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ನಮ್ಮದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾವು ಏನೇ ಹಚ್ಚಿದ್ರು ಫೇಸ್ ಡ್ರೈ ಆಗಿಬಿಡ್ತಿತ್ತು. ಸೊ ಇದನ್ನು ಹಚ್ಚಿದಾಗಿಂದ ನನ್ನ ಸ್ಕಿನ್ ಪರವಾಗಿಲ್ಲ. ಸೊ ಇದನ್ನು ಹಚ್ಕೊಂಡು ಒಂದು 10 ರಿಂದ 15 ನಿಮಿಷ ಸ್ವಲ್ಪ ಡ್ರೈ ಆಗಿಬಿಟ್ಟು ನಾವು ಇದನ್ನು ಹೇಗೆ ತೆಗಿಬೇಕು ಫೇಸ್ ಪ್ಯಾಕ್ ಅಂತ ಅಂದರೆ, ನಾವು ಪೂರ್ತಿ ಹೋಗಿ ಮುಖನ ತೊಳ್ಕೊಬಾರ್ದು. ಸ್ವಲ್ಪ ನೀರಲ್ಲೇ ತೊಗೊಂಡು ಫೇಸ್ನ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಅಂತ ಅಂದ್ಬಿಟ್ಟು ರಫಾಗಿ ಏನು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸಾಫ್ಟಾಗಿ ಮಸಾಜ್ ಮಾಡ್ಕೊಳ್ಳಿ 2 ಕೈಯಿಂದ. ಒಂದು 10 ರಿಂದ 15 ನಿಮಿಷ ಮಸಾಜ್ ಎಲ್ಲ ಮಾಡಾದ್ಮೇಲೆ ಆಗ ನೀವು ಮುಖನ ತೊಳ್ಕೊಬೋದು. ನೋಡಿ ಎಷ್ಟು ಚೇಂಜಸ್ ಆಗಿದೆ ನನ್ನ ಮುಂಚೆನೂ ಹಾಗೆ ಇವಾಗ ಫೇಸ್ ಪ್ಯಾಕ್ ಹಾಕಿದ್ಮೇಲೂ ನೀವು ಮಾಡ್ತಿರ್ಬೋದು. ಸೊ ಶೈನಿಂಗ್ ಜಾಸ್ತಿ ಇದೆ, ಸೊ ಗ್ಲೋ ಬಂದಿದೆ. ಫಸ್ಟ್ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಫಸ್ಟ್ ನಾನು ಹೇರ್ ಸ್ಟೈಲ್ ತೆಗಿತೀನಿ. ಯೂಶಲಿ ನೀವು ಫೇಸ್ ಪ್ಯಾಕ್ನ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತಂದರೆ ನನ್ನ ಸಲಹೆ ನೈಟ್ ಹೊತ್ತು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ರೆಸ್ಟ್ ಸಿಕ್ತಂಗೆ ಆಗುತ್ತೆ. ನಾವು ಮಧ್ಯಾಹ್ನ ಏನಾದರೂ ಯೂಸ್ ಮಾಡಿದ್ರೆ ಇನ್ ಕೇಸ್ ಏನಾದರೂ ಒಬ್ಬೊಬ್ರಿಗೆ, ಎಲ್ರಿಗೂ ಅಂತಲ್ಲ, ಸೊ ಯಾರಾದರೂ ಒಬ್ಬೊಬ್ರಿಗೆ ಸ್ಕಿನ್ ಸಣ್ಣ ಕೆಳಗಡೆ ಹೋದ ಅಂದರೆ ಸೂರ್ಯನ ಬೆಳಕೋಗೋದಿಲ್ಲ, ಸೂರ್ಯನ ಬಿಸಿಲು ಬಿದ್ದರೆ ಸ್ಕಿನ್ ಡ್ಯಾಮೇಜ್ ಆಗೋವಂಥ ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಆ ಪ್ರಾಬ್ಲಮ್ಸ್ ಯಾವುದೂ ಆಗಬಾರ್ದು ಅಂತ ನೈಟ್ ಹೊತ್ತು ನೀವು ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನೈಟ್ ಹೊತ್ತು ಅಪ್ಲೈ ಮಾಡೋದ್ರಿಂದ ನಿಮಗೆ ರೆಸ್ಟ್ ಸಿಗುತ್ತೆ. ಸೊ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಸೊ ನೈಟ್ ಹೊತ್ತು ಯೂಸ್ ಮಾಡಿ, ಹೆಲ್ತಿಯಾಗಿರುತ್ತೆ. ಸೊ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಹಾಗೇನೇ, ನಾನು ಜಾಸ್ತಿ ನೈಟ್ ಹೊತ್ತ ಯೂಸ್ ಮಾಡೋದು. ನಾನು ನೈಟ್ ತೋರಿಸ್ಬೋದಾಗಿತ್ತು. ಸೊ ಮೊದಲೇ ಕೋಟ್ರಸ್ ಅಲ್ವಾ, ಸೊ ಕತ್ಲೆಲಿದ್ದಂಗೆ ಇರುತ್ತೆ. ಸೊ ನಾನು ಲೈಟೆಲ್ಲ ಆನ್ ಮಾಡ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ನ್ಯಾಚುರಲ್ ಆಗಿ ನಾನು ಇದರಲ್ಲಿ ಯಾವ ಫಿಲ್ಟರ್ ಹಾಕೊಂಡು ನಾನು ಮಾಡ್ತೀರ. ಸೊ ನ್ಯಾಚುರಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನ್ಯಾಚುರಲ್ ಸ್ಕಿನ್ ಅಂತಲೂ ಹೇಳ್ಬೋದು. ಇದು ಸ್ವಲ್ಪ ಅಷ್ಟೇ ಮಾರ್ಕ್ ಕಾಣಿಸ್ತಿರೋದು. ಬಟ್ ಅದು ಬಿಟ್ಟರೆ ಖಂಡಿತವಾಗ್ಲೂ ಇದನ್ನು ಹಚ್ಕೊತಾ ಹೋದರೆ ನನಗೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಹಾಗೆ ನಾನು ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾವ ಲೈಟಿಂಗ್ಸು ನಾನು ಇದರಲ್ಲಿ ಯೂಸ್ ಮಾಡಿಲ್ಲ, ಎಲ್ಲ ಆಫ್ ಆಗಿದೆ. ಸೊ ಅದು ಒಂದೇ ಲೈಟ್ ಆನ್ ಆಗಿರೋದು. ಸೊ ಲೈಟ್ ಆಪೋಸಿಟ್ ನಿಂತ್ಕೊಂಡು ನಾನು ಮಾತಾಡ್ತಿರೋದು. ಫೇಸ್ ಪ್ಯಾಕ್ ಹಚ್ಕೊಂಡು ಹಾಗೆ ವಿಡಿಯೋ ಎಲ್ಲ ಮಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಟೈಮ್ ಬೇರೆ ಆಗಿತ್ತು, ಹುಡುಗರನ್ನ ಸ್ಕೂಲಿಂದ ಕರ್ಕೊಬರ್ಬೇಕಿತ್ತು. ಬೇಗ ರೆಡಿಯಾಗಿ ಹುಡುಗರನ್ನ ಸ್ಕೂಲಿಂದ ಹೋಗಿ ಕರ್ಕೊಂಡೆಲ್ಲ ಬಂದಾದ್ಮೇಲೆ ಅವರೇ ನಾನೇನಾದರೂ ದೋಸೆ ಏನಾದರೂ ನೆನೆ ಹಾಕಿದ್ದೀನಿ, ಅವರೇ ದೋಸೆ ಮಾಡ್ಕೋತೀನಿ ಅಂತ ಹಠ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಯಾವುದೇ ಯಾವಾಗಾದ್ರೂ ದೋಸೆ ಮಾಡಿದ್ರೆ ಅವರೇ ಹಾಕೊಳ್ಳಿ ಅಂತ ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಸೊ ಒಂದೊಂದ್ಸತಿ ಲೋಚನ್ನು ಹಂಚ್ ಕಾಯ್ದೇ ದೋಸೆ ಹಾಕ್ಬಿಟ್ಟಿರ್ತಾರೆ, ಅದನ್ನು ತೆಗಿಯೋಕ್ಕೆ ನಾನು ಕಷ್ಟಪಡಬೇಕು. ಹಾಗೆ ಇವತ್ತು ನಾನು ಮಾಡಿರೋ ರೆಸಿಪಿ ಹಾಗೆ ನಾನು ತೋರಿಸಿರೋಂಥ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಯಾರು ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.